Hello and welcome back to the fresh session on a fresh day. In this class we are going to start with a new chapter which is called as Animal Kingdom. So welcome to the world of animals. Now in the introductory part already we have discussed regarding the basics of animals, and we are going to continue with the detailed part of the animal kingdom here. And in this animal kingdom, as we have started in our initial few classes about various different types of animals like invertebrates and vertebrates. The same thing at that time I told you that we are going to study only the peculiar characters during the foundational courses. Now exactly we are going into the detailed account of the animal kingdom. ಮೊದಲಿಗೆ ನಾವು ಕಲ್ತಿರುವಂಥದ ಬ್ರಿಡ್ಜ್ ಕೋರ್ಸ್ ಒಳಗಡೆ ಅಥವಾ ನಮ್ಮ ಫೌಂಡೇಶನ್ ಕೋರ್ಸ್ ಒಳಗಡೆ ಬೇಸಿಕ್ಸ್ ಮಾತ್ರ ನಾವು ಕೆಲವೊಂದು ನೋಡಿದ್ದೀವಿ, ವರ್ಟಿಬ್ರೇಟ್ಸು ಮತ್ತು ಇನ್ವರ್ಟಿಬ್ರೇಟ್ಸ್, ಕಶರಕಗಳು ಮತ್ತು ಅಕಶರಕಗಳು ಅಂತ ಕರಿತೀವಿ. ನಾವು ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಎಂಟೈರ್ part of these vertebrates as well as invertebrates. Okay, now as you are watching the IPL, even our IPL is also running here. Okay, so this is our in class presentation lecturers, and we are giving you this online in class presentation lecture. So that's why we also call our classes as IPL also. Okay, so our IPL is running, our show is running here, so you have to watch these shows continuously. Okay, now with this let's start with the animal kingdom. And in this animal kingdom, initially we are not going directly with the classification of vertebrates and invertebrates. ನಾವು ಡೈರೆಕ್ಟ್ಲಿ ಇಲ್ಲಿ ಇನ್ವರ್ಟಿಬ್ರೇಟ್ಸ್ ಅಕಶರಕು ಮತ್ತು ಕಶರಕಗಳು ಹೆಂಗೆ ವಿಂಗಡಣೆ ಮಾಡಿದ್ದಾರೆ ಅಂತ ಅನ್ನೋದು ಇದಕ್ಕೆ ಕೆಲವೊಂದು ಬೇಸಿಕ್ಸ್ ಅಂತದಾವೆ. ಸೊ ವಿ ಆರ್ ಗೋಯಿಂಗ್ ಟು ದ್ಯಾಟ್ ಪಾರ್ಟ್, introductory part of animal kingdom. After this we look at the classification and finally the major characteristic feature of all the invertebrate as well as vertebrate phylum. ಎಲ್ಲನೂ ನಾವು ಈ ಸೆಷನ್ ಒಳಗಡೆ ನೋಡ್ತಾ ಹೋಗ್ತೀವಿ. ಸೊ ವಿತ್ ದಿಸ್ ದ ಇಂಟ್ರೋಡಕ್ಟರಿ ಪಾರ್ಟ್. ಸೊ ಇಂಟ್ರೋಡಕ್ಟರಿ ಪಾರ್ಟ್ ಇಲ್ಲಿ ನಮ್ಗೆ ಏನು ಬರ್ತದೆ ಅಂತಂದ್ರೆ, ಇನ್ ದ ಪ್ರೀವಿಯಸ್ ಸೆಷನ್ಸ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದ ಪ್ಲಾಂಟ್ ಕಿಂಗ್ಡಮ್. ಓಕೆ, ಸಸ್ಯ ಸಾಮ್ರಾಜ್ಯದ ಬಗ್ಗೆ ಕಲ್ತೀರಿ. ಇದ್ರ ಬಗ್ಗೆ ಏನು ಕಲ್ತಿರಿ ಅಂತಂದ್ರೆ, ಜಗತ್ತಿನ ಒಳಗಡೆ ಇರುವಂಥ ಎಲ್ಲ ಪ್ಲಾಂಟ್ಸ್, ಎಲ್ಲ ಸಸ್ಯಗಳು ಅಥವಾ ಗಿಡ ಮರಗಳು ಅಂತ ಏನು ಕರಿತೀವಿ ಅವೆಲ್ಲ ಸಸ್ಯ ಸಾಮ್ರಾಜ್ಯ. ದೇ ಕೇಮ್ ಇನ್ ದ ಪ್ಲಾಂಟ್ ಕಿಂಗ್ಡಮ್. ನಾವು if they come in the plant kingdom, which plant we have left which is not there in the plant kingdom? ಹಾಗಿದ್ರೆ ನಾವು ಯಾವುದಾದ್ರು ಗಿಡ ಅಥವಾ ಮರಗಳನ್ನು ಮರ್ತಿದ್ದೀವಿ ಪ್ಲಾಂಟ್ ಕಿಂಗ್ಡಮ್ ಒಳಗಡೆ ಹಾಕೋದಾ? ಇಲ್ಲ, ಬಿಕಾಸ್ ವಿ ಆರ್ ಫಾಲೋಯಿಂಗ್ ದ ವಿಟೇಕರ್ಸ್ classification system only. Okay, no plant is left in the world which is not present in kingdom plantae. That means ಜಗತ್ತಿನ ಒಳಗಡೆ ಇರುವಂಥ ಎಲ್ಲ ಪ್ಲಾಂಟ್ಸ್ ನಾವು ಪ್ಲಾಂಟ್ ಕಿಂಗ್ಡಮ್ ಒಳಗಡೆ ಸೇರ್ಪಡೆ ಮಾಡಿದ್ದೀವಿ. ಅದರೊಳಗಡೆ ಬೇರೆ ಬೇರೆ ಡಿವಿಷನ್ಸ್ ಅದು ಇರ್ಬೋದು. ಅಲ್ಗೆ, ಬ್ರಯೋಫೈಟಾ, ಟೆರಡೋಫೈಟಾ, ಜಿಮ್ನೋಸ್ಪಮ್ಸ್ ಆ್ಯಂಡ್ ಆ್ಯಂಜಿಯೋಸ್ಪಮ್ಸ್ ಅಂತ ಹೆಂಗೆ ಕ್ಲಾಸಿಫೈ ಮಾಡಿದಿಲ್ಲ, ಯಾವ ಆಧಾರ ಮೇಲೆ ಕ್ಲಾಸಿಫೈ ಮಾಡಿದ್ದೀವಿ? ಕೆಲವೊಂದು ಕ್ಯಾರೆಕ್ಟರ್ಸ್ ಮೇಲೆ ಕ್ಲಾಸಿಫೈ ಮಾಡಿದ್ದೀವಿ. ವಿತ್ ದ ಸೇಮ್ ಥಿಂಗ್ ವಿ ಹ್ಯಾವ್ ಕ್ಲಾಸಿಫೈಡ್ ದ ಆ್ಯನಿಮಲ್ಸ್. ಹಂಗಿದ್ರೆ ನಾವು ಆ್ಯನಿಮಲ್ಸ್ಗಳನ್ನ ಕ್ಲಾಸಿಫಿಕೇಷನ್ ಮಾಡಬೇಕಂದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ ತೊಗೋಬೇಕಾಗ್ತದೆ. ಓಕೆ, ಆ್ಯಂಡ್ ರಿಮೆಂಬರ್ ದಿಸ್ ಚಾಪ್ಟರ್ ಇಲ್ಲಿ ನಾವು ಏನು ಸ್ಟಡಿ ಮಾಡಕತ್ತೀವಿ, ಸ್ಟಿಲ್ ವಿ ಆರ್ ಇನ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್, ಸ್ಟಿಲ್ ವಿ ಆರ್ ಇನ್ ದ ವಿಟೇಕರ್ಸ್ ಕ್ಲಾಸಿಫಿಕೇಷನ್. ಯಾಕಂದರೆ ವಿಟೇಕರ್ ಕ್ಲಾಸಿಫಿಕೇಷನ್ ಮಾಡಿದ್ರ ಪ್ರಕಾರ ಆಸ್ ಹಿ ಹ್ಯಾಸ್ ಗಿವನ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್. ಔಟ್ ಆಫ್ ದ್ಯಾಟ್ ದ ಫಸ್ಟ್ ಕಿಂಗ್ಡಮ್ ಮೊನೇರಾ, ಸೆಕೆಂಡ್ ಕಿಂಗ್ಡಮ್ ಪ್ರೋಟಿಸ್ಟಾ, ಥರ್ಡ್ ಒನ್ ಫಂಗೈ ಆರ್ ಮೈಕೋಟಾ, ಫೋರ್ತ್ ಈಸ್ ಪ್ಲಾಂಟೆ, ಫಿಫ್ತ್ ಒನ್ ಈಸ್ ಅನಿಮೇಲಿಯಾ. ದ್ಯಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್. ಹಾಗಿದ್ರೆ ಸೆಕೆಂಡ್ ಚಾಪ್ಟರ್ದಾಗ ಏನು ಸ್ಟಾರ್ಟ್ ಆಗ್ಯದಲ್ಲ ಇಲ್ಲಿ ಬಂದು ಎಂಡ್ ಆಗ್ತದೆ. ಓಕೆ, ದ ಕ್ಲಾಸಿಫಿಕೇಷನ್ ಸಿಸ್ಟಮ್, ದ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಸಿಸ್ಟಮ್. ಓಕೆ, ದೆನ್ ಹೌ ದ ಆ್ಯನಿಮಲ್ಸ್ ಆರ್ ಕ್ಲಾಸಿಫೈಡ್. ಜೀವಿಗಳನ್ನು ಅಥವಾ ಪ್ರಾಣಿಗಳನ್ನಂತ ಕರೀನು ಮೋರ್ ಅಕ್ಯುರೇಟ್ಲಿ, ಮೋರ್ ಕರೆಕ್ಟ್ಲಿ, ಇವನ್ನ ಹೆಂಗೆ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಂತನ್ನುವಂಥದ್ದು. ಇಲ್ಲಿ ಕೆಲವೊಂದು ಬೇಸಿಕ್ಸ್ ಬರ್ತಾವೆ. ವಿತ್ ದೀಸ್ ಬೇಸಿಕ್ಸ್ ವಿ ಹ್ಯಾವ್ ಕ್ಲಾಸಿಫೈಡ್ ಆಲ್ ದ ಆ್ಯನಿಮಲ್ಸ್. ಓಕೆ, ದ ಆ್ಯನಿಮಲ್ಸ್ ಇಫ್ ದೇ ಆರ್ ಮೇಡ್ ಅಪ್ ಆಫ್ ಅ ಸಿಂಗಲ್ ಸೆಲ್ ವಿ ಕಾಲ್ ದಮ್ ಆಸ್ ಅ ಯುನಿಸೆಲ್ಯುಲರ್. ಅವಕ್ಕೆ ಏಕಕೋಶಿ ಜೀವಿಗಳು ಅಂತ ಕರಿತೀವಿ. ಏಕಕೋಶಿ ಜೀವಿಗಳು ಇರುವಂಥವು ಎಲ್ಲಿ ಬರ್ತಾವ? ಆಲ್ರೆಡಿ ದೇ ಹ್ಯಾವ್ ಬೀನ್ ಇಂಟ್ರಡ್ಯೂಸ್ಡ್ ಇನ್ ದ ಕಿಂಗ್ಡಮ್ ಮೊನೇರಾ, ವೇರ್ ಬ್ಯಾಕ್ಟೀರಿಯಾಸ್ ವಿಲ್ ಕಮ್, ಆ್ಯಂಡ್ other eukaryotic organisms are introduced in the kingdom
ವಾಟ್ ಪ್ರೋಟಿಸ್ಟಾ ಒಳಗಡೆ ಯೂಕ್ಯಾರಿಯೋಟಿಕ್ ಆರ್ಗನಿಸಮ್ಸ್ ಯೂನಿಸೆಲ್ಲರ್ ಸಿಂಗಲ್ ಸೆಲ್ಡ್ ಜೀವಿಗಳನ್ನ ಅಲ್ಲಿ ನಾವು ವಿಂಗಡಣೆ ಆಲ್ರೆಡಿ ಮಾಡಿಬಿಟ್ಟಿವಿ. ಹಾಗಿದ್ರೆ ನಾವು ನೆಕ್ಸ್ಟ್ ಪಾತ್ ಏನು ಬರ್ತೀವಿ, ನೆಕ್ಸ್ಟ್ ಈ ಸೆಷನ್ ಒಳಗಡೆ ಈ ಕಿಂಗ್ಡಮ್ ಒಳಗಡೆ ಏನು ಕಲಿತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್, ಟಿಶ್ಯೂ, ಆರ್ಗನ್ ಆ್ಯಸ್ ವೆಲ್ ಆಸ್ ಆರ್ಗನ್ ಸಿಸ್ಟಮ್, ಲೆವೆಲ್ ಆಫ್ ಆರ್ಗನೈಸೇಷನ್. ಈ ರೀತಿ ಇರುವಂಥ ಜೀವಿಗಳನ್ನ ಮಾತ್ರ ನಾವು ಇಲ್ಲಿ ಪರಿಚಯಕ್ಕೆ ತೊಗೊಳಕತ್ತೀವಿ. ಸೊ ವಿ ಆರ್ ಸ್ಟಡಿಂಗ್ ದೋಸ್ ಆ್ಯನಿಮಲ್ಸ್ ಓನ್ಲಿ. ಈ ಚಾಪ್ಟರ್ ಒಳಗಡೆ ನಾವು ಯಾವುದೋ ಒಂದು ಜೀವಿ ಬಗ್ಗೆ ಅಧ್ಯಯನ ಮಾಡಕತ್ತೀವಿ ಅಂತಂದ್ರೆ ಇಫ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಎನಿ ಆರ್ಗನಿಸಮ್ ಆರ್ ಎನಿ ಆನಿಮಲ್ ಇನ್ ದಿಸ್ ಚಾಪ್ಟರ್ ದ್ಯಾಟ್ ಈಸ್ ಎ ಮಲ್ಟಿಸೆಲ್ಯುಲರ್ ಆರ್ ಹ್ಯಾವಿಂಗ್ ಟಿಶ್ಯೂ ಆರ್ ಆರ್ಗನ್ ಸಿಸ್ಟಮ್, ಲೆವೆಲ್ ಆಫ್ ಆರ್ಗನೈಸೇಷನ್, ಇಂಥ ಜೀವಿಗಳನ್ನ ಮಾತ್ರ ನಾವಿಲ್ಲಿ ತೊಗೊಳಕತ್ತೀವಿ. ಈ ಪ್ರಾಣಿಗಳು ಮಾತ್ರ ಈ ಕಿಂಗ್ಡಮ್ ಒಳಗಡೆ ಬರುವಂಥವು. ನಾವು the animals or the examples that we discuss, no example is included in the animal kingdom provided these animals are not unicellular. ಇವು ಯಾವ ಏಕಕೋಶಿ ಇರುವಂಥ ಪ್ರಾಣಿಗಳು ಅಲ್ಲ. ಈ ಕಿಂಗ್ಡಮ್ ಒಳಗಡೆ ನಾವು ತೊಗೊಳ್ತಾ ಇಲ್ಲ. ಯಾಕಂತಂದರೆ ಅವು ನಾವು ಸಪ್ರೇಟ್ ಕಿಂಗ್ಡಮ್ ಮಾಡಿದ್ದೀವಿ, ನೇಮ್ಡ್ ಆಸ್ ಪ್ರೋಟಿಸ್ಟಾ. ರಿಮೆಂಬರ್ ದಿಸ್. ಸೊ ಯು ಶುಡ್ ಬಿ ವೆರಿ ಕ್ಲಿಯರ್ ಅಬೌಟ್ ದ ಐಡಿಯಾಸ್, ಚಾಪ್ಟರ್ಸ್ ಆ್ಯಂಡ್ ದ ಕಾನ್ಸೆಪ್ಟ್. ಇದ್ರ ಬಗ್ಗೆ ಪೂರ್ಣ ಕ್ಲಿಯರ್ ಇರಬೇಕು. ನಾವು ಏನು ಓದಾಕತ್ತೀವಿ, ಈ ಚಾಪ್ಟರ್ ಒಳಗಡೆ ಇರುವಂಥ ಕಂಟೆಂಟ್ ಏನದ, ಇಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ ಅಂತನ್ನುವಂಥದ್ದು ಅರಿವಿರಬೇಕು. ಹಾಗಿದ್ರೆ ಚಾಪ್ಟರ್ 1 to ಚಾಪ್ಟರ್ 4 ಏನಾದರೂ ವ್ಯತ್ಯಾಸದ, ಇಲ್ಲಿ ನಾವು ಜೀವಿಗಳ ಬಗ್ಗೆನೇ ಕಲ್ಕೊಂಡು ಬರಕತ್ತೀವಿ. ಚಾಪ್ಟರ್ 1 ಒಳಗಡೆ ಜಗತ್ತಿನ ಒಳಗಡೆ ಇರುವಂಥ ಸ್ಪೀಸೀಸ್ ಬಗ್ಗೆ ಕಲ್ತೀವಿ. ಸೆಕೆಂಡ್ ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ 5 ಕಿಂಗ್ಡಮ್ಸ್ ಕಲ್ತೀವಿ. ಥರ್ಡ್ ಚಾಪ್ಟರ್ ಒಳಗಡೆ ಪ್ಲಾಂಟ್ ಕಿಂಗ್ಡಮ್ ಕಲ್ತ್ರಿ. ಫೋರ್ತ್ ಚಾಪ್ಟರ್ ವಿ ಆರ್ ರನ್ನಿಂಗ್ ಅವರ್ ಶೋ with the animals. So that's why it is placed under the heading animal kingdom. So got the idea for this? So ಈ ರೀತಿ ಪ್ರತಿ ಚಾಪ್ಟರ್ ಒಳಗಡೆ ಇರುವಂಥ ಕಂಟೆಂಟ್ ಏನದ ಅಂತ ಅನ್ನೋದ್ರ ಬಗ್ಗೆ ಇದು ಫಸ್ಟ್ ಔಟ್ಲೈನ್ ಮ್ಯಾಪಿಂಗ್ ಗೊತ್ತಿರಬೇಕು. ಆಮೇಲೆ ಇಂಟರ್ನಲ್ಲಿ ಒಳಗಡೆ ಏನದ ಅಂತ ಅನ್ನುವಂಥದ್ದು. ನಾವು ಇನ್ ದ ಫಸ್ಟ್ ಪಾರ್ಟ್ ಇನ್ ದಿಸ್ ಲೆಕ್ಚರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ರಿಗಾರ್ಡಿಂಗ್ ಸಮ್ ಆಫ್ ದ ಬೇಸಿಕ್ಸ್ ಆಫ್ ಅನಿಮಲ್ ಕ್ಲಾಸಿಫಿಕೇಶನ್. ಸೊ ವಿ ಆರ್ ಡೀಲಿಂಗ್ ವಿತ್ ದ ಬೇಸಿಕ್ಸ್. Out of these basics, let's study the first basic. First basic is level of organization. So here we have the level of organization. So levels of organization means animals, whether they are made up of many cells. So here we are not taking unicellular organisms, whether they are made up of many cells. If many cells are there, ಭಾಳಷ್ಟು ಜೀವಕೋಶಗಳು ಇದ್ದು ಅಂತಂದ್ರೆ ಇದಕ್ಕೆ ನಾವು ಒಂದು ಟರ್ಮ್ ಯೂಸ್ ಮಾಡ್ತೀವಿ. ವಾಟ್ ಇಸ್ ದ ಟರ್ಮ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ದಿಸ್? ಎಸ್, ಒಂದೇ ಇತ್ತು ಮಲ್ಟಿಸೆಲ್ಯುಲರ, ಒಂದಕ್ಕಿಂತ ಜಾಸ್ತಿ ಸೆಲ್ಸ್ಗಳು ಇದ್ದು ಅಂತಂದ್ರೆ, ಸಾರಿ, ಒಂದೇ ಇತ್ತು ಯೂನಿಸೆಲ್ಯುಲರ್, ಜಾಸ್ತಿ ಇದ್ದು ಅಂತಂದ್ರೆ ಮಲ್ಟಿಸೆಲ್ಯುಲರ್ ಅನ್ನುವಂಥ ಟರ್ಮ್ ಯೂಸ್ ಮಾಡ್ತೀವಿ. ಓಕೆ, ನಾವು ಫಸ್ಟ್ ಟರ್ಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಒಳಗಡೆ ಜೀವಿಗಳನ್ನು ಯಾವ ರೀತಿ ವಿಂಗಡಣೆ ನಾವು ಮಾಡಿದ್ದೀವಿ, ಯಾವ ಆಧಾರ ಮೇಲೆ ವಿಂಗಡಣೆ ಮಾಡಿದ್ದೀವಿ ಅಂತನ್ನುವಂಥ ಆರ್ಗನೈಸೇಷನ್ಸ್ ಒಳಗಡೆ ಫಸ್ಟ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಬರ್ತೀವಿ ನಾವು. ಓಕೆ, ಔಟ್ ಆಫ್ ದ್ಯಾಟ್ ಫಸ್ಟ್ ಲೆಟ್ಸ್ ಟೇಕ್ ಸೆಲ್ಯುಲಾರ್. ಸೊ ಸೆಲ್ಯುಲಾರ್ ಜೀವಕೋಶ ಇರುವಂಥ ಒಂದು ಕರಿತೀವಿ. ಸೊ ವಾಟ್ ಟೈಪ್ ಆಫ್ ಸೆಲ್ಯುಲಾರ್ ಆರ್ಗನೈಸೇಷನ್? more than one cell. Remember, more than one cell. That means cellular level of organization is nothing but it means that ಇದರ ಅರ್ಥ ಏನು ಹೇಳ್ತದೆ ಅಂತಂದ್ರೆ ಭಾಳಷ್ಟು ಜೀವಕೋಶ ಉಳ್ಳುವಂಥ ಪ್ರಾಣಿ, and hence we call it as a multicellular. So animals are classified based on presence of many cells, that is multicellular. Okay, we use a term. So many cells. Animals, ಭಾಳಷ್ಟು ಸೆಲ್ಸ್ ಇರುವಂಥ ಆ್ಯನಿಮಲ್ಸ್ಗೆ ಮಲ್ಟಿಸೆಲ್ಯುಲರ್ ಆ್ಯನಿಮಲ್ಸ್ ಅಂತ ಕರಿತೀವಿ. ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ದ ಸೆಲ್ಸ್ ವಿ ಹ್ಯಾವ್ ಕ್ಲಾಸಿಫೈಡ್ ದ ಆ್ಯನಿಮಲ್ಸ್ ಇನ್ ದಿಸ್ ವೇ. ಸೊ ವಿ ಕಾಲ್ ದಮ್ ಎಸ್ ಮಲ್ಟಿಸೆಲ್ಯುಲರ್. ಭಾಳಷ್ಟು ಜೀವಕೋಶ ಉಳ್ಳುವಂಥ ಪ್ರಾಣಿ ಯಾವುದು ಅಂತ ಬಂದಾಗ ವಿ ಗೆಟ್ ಅನ್ ಎಕ್ಸಾಂಪಲ್ ಕಾಲ್ಡ್ ಎಸ್ ಅ ಪೋರಿಫೆರನ್ಸ್, ಆರ್ ಇನ್ ಅದರ್ ವರ್ಡ್ಸ್ ವಿ ಕಾಲ್ ದಮ್ ಎಸ್ ಸ್ಪಾಂಜಸ್.
So example for this is poriferans. We can also call them as sponges. ಸ್ಪಂಜ್ ಪ್ರಾಣಿಗಳು ಅಂತ ಕರಿತೀವಿ, ಸ್ಪಾಂಜಸ್, ಸ್ಪಂಜ್ ಪ್ರಾಣಿಗಳು. ಸೊ ದೇ ಆರ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್, ದೇ ಹ್ಯಾವ್ ಮಲ್ಟಿ ಸೆಲ್ಯುಲರ್ ಟೈಪ್ ಆಫ್ ಆರ್ಗನೈಸೇಷನ್. ಅಂತಂದರೆ ಯಾವುದರಿಂದ ಮಾಡಲ್ಪಟ್ಟಿರುವಂಥದ್ದು, ದೇ ಆರ್ ಮೇಡ್ ಅಪ್ ಆಫ್ ಮೆನಿ ಗ್ರೂಪ್ ಆಫ್ ಸೆಲ್ಸ್ ಆ್ಯಂಡ್ ಹೆನ್ಸ್ ವಿ ಕಾಲ್ ದಮ್ ಆಸ್ ಮಲ್ಟಿ ಸೆಲ್ಯುಲರ್ ಟೈಪ್ ಆಫ್ ಆರ್ಗನೈಸೇಷನ್. ಇದು ಮೊದಲನೇದು. ಇದಕ್ಕೆ ನಾವು ಒಂದು ಕಾಮನ್ ಹೆಡಿಂಗ್ ಸೆಲ್ಯುಲರ್ ಅಂತ ಕರಿತೀವಿ. ಸೆಕೆಂಡ್ ಲೆವೆಲ್ ಗ್ರೂಪ್ ಆಫ್ ಸೆಲ್ಸ್ ಈಸ್ ಕಾಲ್ಡ್ ಆಸ್ ವಾಟ್? Group of cells is called as tissues. So second comes tissue level. Tissue level of organization. So what is tissue level? Group of cells forms the tissues. Animals having tissue level of organization. Okay, so group of cells, ಭಾಳಷ್ಟು ಸೆಲ್ಸ್ಗಳು ಸೇರಿಕೊಂಡು ಟಿಶ್ಯೂಸ್ ಆಗಿ ಕನ್ವರ್ಟ್ ಆಗ್ತಾವ. ಈ ರೀತಿ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುವಂಥ ಪ್ರಾಣಿಗಳು ಯಾವುದು? ಇಫ್ ಯು ಲುಕ್ ಅಟ್ ದ ಎಕ್ಸಾಂಪಲ್ ಇಸ್ ಸಿಲೆಂಟ್ರಿಟಾ. ಸಿಲೆಂಟ್ರಿಟಾಸ್. ವಾಟ್ ಇಸ್ ದ ಅದರ್ ನೇಮ್ ಫಾರ್ ಸಿಲೆಂಟ್ರಿಟಾ ವಿಚ್ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್? ಸಿಲೆಂಟ್ರಿಟಾ ಮತ್ತೊಂದು ಹೆಸರು, the other name for the Coelenterata is Cnidaria. So these Coelenterata animals like Hydra, they have tissue level of organization. ಇಲ್ಲಿ ನೋಡ್ರಿ, ಪ್ರಾಣಿಗಳು ಯಾವ ರೀತಿ ಮಾಡಲ್ಪಟ್ಟಿರುವಂಥವು. ಭಾಳಷ್ಟು ಸೆಲ್ಸ್ ಇದ್ವು ಅಂದ್ರೆ ಮಲ್ಟಿ ಸೆಲ್ಯುಲರ್, ಇನ್ನೂ ಇದಕ್ಕಿಂತ ಜಾಸ್ತಿ ಗ್ರೂಪ್ ಆಗಿದ್ವು ಅಂದರೆ ಟಿಶ್ಯೂ ಅಂತ ಕರಿತೀವಿ. ದೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್, ಬೇರೆ ಬೇರೆ ರೀತಿ ಟಿಶ್ಯೂಸ್ ಕೂಡ್ಕೊಂಡು ಏನಾಗ್ತಾವ? ಆರ್ಗನ್ ಆಗ್ತಾವ ಅಥವಾ ಅಂಗ ಅಂತ ಕರಿತೀವಿ, ಆರ್ಗನ್. ಸೊ ನೆಕ್ಸ್ಟ್ ಒನ್ ಈಸ್ ಆರ್ಗನ್ ಲೆವೆಲ್. ಸೊ ನೆಕ್ಸ್ಟ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಆರ್ಗನ್ ಲೆವೆಲ್. ಆರ್ಗನ್ ಲೆವೆಲ್ ಅಂತಂದ್ರೆ ಏನು? ಗ್ರೂಪ್ ಆಫ್ ಟಿಶ್ಯೂಸ್ ಫಾರ್ಮ್ಸ್ ದ organ and that type of organization is said to be organ system level of organization. So here group of tissues forms the organs and the animals having this type of organization, we call such animals as what? Organ level of organization. So organ level organization ಅಂತ ಕರಿತೀವಿ. For this we can take an example of a platyhelminthes. So we are taking this animal platyhelminthes, ಚಪ್ಪಟೆ ಪ್ರಾಣಿಗಳು ಅಂತ ಕರಿತೀವಿ. ಯಾಕಂತಂದರೆ ಇದು ಪ್ರೀವಿಯಸ್ ಸೆಷನ್ ಬ್ರಿಡ್ಜ್ ಕೋರ್ಸ್ ಒಳಗಡೆ ಇದ್ರ ಬಗ್ಗೆ ಪಿಕ್ಯುಲಾರಿಟಿ ಸ್ಟಡಿ ಮಾಡಿದ್ದ, ಸ್ವಲ್ಪ ನೆನ್ಪು ಮಾಡ್ಕೊಡ್ರಿ. ಎಕ್ಸ್ಕ್ರಿಟರಿ ಆರ್ಗನ್ ಯಾವುದು? ವಿಚ್ ಈಸ್ ದ ಎಕ್ಸ್ಕ್ರಿಟರಿ ಆರ್ಗನ್ ಇನ್ ಪ್ಲಾಟಿಲ್ಮೆಂಥಿಸ್? ಆ ಎಕ್ಸ್ಕ್ರಿಟರಿ ಆರ್ಗನ್ ಆನ್ಸರ್ ಮಾಡಿರಿ. ದ್ಯಾಟ್ ಆನ್ಸರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಆರ್ಗನ್. ಎಕ್ಸ್ಕ್ರಿಟರಿ ಆರ್ಗನ್ ಅಂತ ಏನು ಕರಿತೀವಲ್ಲ ಅದ್ರ ಹೆಸರು ಏನಂತ ಅನ್ನೋದು. ಟ್ರೈ ಟು ಐಡೆಂಟಿಫೈ ದ ಆನ್ಸರ್. ಓಕೆ, ಆ್ಯಂಡ್ ಯು ಕ್ಯಾನ್ ಸೆಂಡ್ ಇಟ್ ಇನ್ ದ ಗ್ರೂಪ್ ಆಲ್ಸೋ. ವಿಚ್ ಈಸ್ ದ ಎಕ್ಸ್ಕ್ರಿಟರಿ ಆರ್ಗನ್ ಇನ್ ಫೈಲಮ್ ಪ್ಲಾಟಿಲ್ಮೆಂಥಿಸ್? ದಟ್ ಈಸ್ ದ ಆರ್ಗನ್. ಅದರ ಹೆಸರು ಏನು? ವಾಟ್ ಇಸ್ ದ ನೇಮ್ ಫಾರ್ ಇಟ್? ಓಕೆ, ಐಡೆಂಟಿಫೈ ಆ್ಯಂಡ್ ಸೆಂಡ್ ಇಟ್ ಇನ್ ದ ಗ್ರೂಪ್. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಆರ್ಗನ್ ಲೆವೆಲ್ ಸಿಸ್ಟಮ್ ಆಫ್ ಆರ್ಗನೈಸೇಷನ್. ಅಂದ್ರೆ ಅಂಗಗಳು ಇರುವಂಥವು, ಅವು ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡ್ತಿರ್ತದೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್? ರಿಮೂವಲ್ ಆಫ್ ನೈಟ್ರೋಜನಸ್ ವೇಸ್ಟ್. ಓಕೆ, ಐ ಜಸ್ಟ್ ಟೋಲ್ಡ್ ಯು ಟು ಟ್ರೈ ಟು ಐಡೆಂಟಿಫೈ ಇಟ್ಸ್ ನೇಮ್, send its name. Okay, we'll rectify it. Then last one, different organs present in an organism that acts like a functional group. Different organs present in an organism that act, or all these organs together form into a single functional unit. ಇವೆಲ್ಲ ಆರ್ಗನ್ಗಳು ಸೇರಿಕೊಂಡು ಒಂದು ಸಿಂಗಲ್ ಫಂಕ್ಷನಲ್ ಯೂನಿಟ್ ಆಗಿ ಕನ್ವರ್ಟ್ ಆಗ್ತಾವು ಆ ಜೀವಿಗೆ. such type of organisms we call it as organ system level of organization. So next one is organ
system level. So organ system level means different organs together act as a single functional unit. So different organs act as single functional unit in an organism. In an organism, such type of organisms are said to be organ system level of organization. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. We are organisms. Okay, human beings, homo sapiens are organisms. ನಮ್ಮ ಬಾಡಿ ಒಳಗಡೆ ಆರ್ಗನ್ಸ್ ಅದಾವು ಇಲ್ಲೋ? ಎಸ್, ದೇ ಆರ್ ಪ್ರೆಸೆಂಟ್. ಹಾಗಿದ್ರೆ ಯಾವ್ಯಾವ ಆರ್ಗನ್ಸ? ವಿ ಹ್ಯಾವ್ ಬ್ರೈನ್. ಬ್ರೈನ್ ಏನು ಮಾಡ್ದದ? ಇಟ್ ಥಿಂಕ್ಸ್, ಇಟ್ ಪ್ರೊವೈಡ್ಸ್ ಎ ಮೆಸೇಜ್. ಏನು ಮಾಡ್ಬೇಕತ್ತ ಅನ್ನುವಂಥದ್ದು ಎಲ್ಲ ನ್ಯೂರೋನಲ್ ಸಿಗ್ನಲ್ ಮುಖಾಂತರ ವರ್ಕ್ ಮಾಡತೈತಿ, ಫಂಕ್ಷನ್ ಮಾಡತೈತಿ. ಓಕೆ, ವಿ ಹ್ಯಾವ್ ಹಾರ್ಟ್. ಹಾರ್ಟ್ ಏನು ಕೆಲಸ ಮಾಡತೈತಿ? ಪಂಪ್ಸ್ ದ ಬ್ಲಡ್. ಬ್ಲಡ್ ಎಲ್ಲಿ ಪಂಪ್ ಮಾಡತೈತಿ? ಥ್ರೂಔಟ್ ದ ಬಾಡಿ, ಸರ್ಕ್ಯುಲೇಷನ್ ಅಂತ ಕರಿತೀವಿ. ವಿ ಹ್ಯಾವ್ ಲಂಗ್ಸ್. ಲಂಗ್ಸ್ ಏನು ಕೆಲಸ ಮಾಡತೈತಿ? ರೆಸ್ಪಿರೇಷನ್. ವಿ ಹ್ಯಾವ್ ಕಿಡ್ನೀಸ್. ಕಿಡ್ನೀಸ್ ಫಂಕ್ಷನ್ ಈಸ್ ಎಕ್ಸ್ಕ್ರೀಷನ್. ಓಕೆ, ದೆನ್ ವಿ ಹ್ಯಾವ್ ಮಸಲ್ಸ್. ಮಸಲ್ಸ್ ಎದಕ್ಕೆ ಹೆಲ್ಪ್ ಮಾಡ್ತಾವ? ಮೂಮೆಂಟ್ಗೆ ಹೆಲ್ಪ್ ಮಾಡ್ತಿರ್ತಾವೆ. ವಿ ಹ್ಯಾವ್ ಬೋನ್. ಬೋನ್ ಏನು ಮಾಡ್ತೈತಿ? ನಮ್ಮ ಬಾಡಿಗೆ ಒಂದು ಫ್ರೇಮ್, ಒಂದು ಸ್ಟ್ರಕ್ಚರ್ ಕೊಡ್ತದ. ದ್ಯಾಟ್ ಮೀನ್ಸ್ ವಿ ಹ್ಯಾವ್ ಆಲ್ ದೀಸ್ ಡಿಫ್ರೆಂಟ್ ಆರ್ಗನ್ಸ್. ಬೇರೆ ಬೇರೆ ಆರ್ಗನ್ಸ್ ಅದಾವಿಲ್ಲೋ? ಈ ಆರ್ಗನ್ಸ್ ಎಲ್ಲದಾವ? ಈ ಬಾಡಿ ಅನ್ನುವಂಥ ಒಂದು ಸಿಸ್ಟಮ್ದಾಗ ಅದಾವೆ. ಆಮೇಲೆ ಇವು ಎಲ್ಲ ಕೆಲಸ ಮಾಡಬೇಕಾ? ಆಲ್ ದೀಸ್ ಆರ್ಗನ್ ಶುಡ್ ಫಂಕ್ಷನ್. ಓಕೆ, ಫಾರ್ ಎಕ್ಸಾಂಪಲ್ ಇವೆಲ್ಲ ಫಂಕ್ಷನ್ ನಮ್ಮ ಬಾಡಿ ಒಳಗಡೆ ಮಾಡ್ತಾವಂತಂದ್ರೆ ಅವರ್ ಬಾಡಿ ಇಸ್ ಸೆಡ್ ಟು ಬಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಇದಕ್ಕೆ ಈ ರೀತಿ ಕರಿತೀವಿ. ಅಕಸ್ಮಾತ್ ಇಷ್ಟೆಲ್ಲ ಆರ್ಗನ್ಸ್ ಒಳಗಡೆ ಯಾವುದೋ ಒಂದು ಆರ್ಗನ್ ಫಂಕ್ಷನ್ ಮಾಡಲಿಲ್ಲ ಅಂತಂದರೆ ಕ್ಯಾನ್ ವಿ ಸರ್ವೈವ್? ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿದಾಗ ಎಲ್ಲ ಆರ್ಗನ್ಸ್ ಕೆಲಸ ಮಾಡಲಿ, ಬ್ರೈನ್ ಒಂದು ಬಿಟ್ಟು ಬ್ರೈನ್ ಸಡನ್ಲಿ ಇಫ್ ಇಟ್ ಸ್ಟಾಪ್ಸ್ ಫಂಕ್ಷನಿಂಗ್, ಕ್ಯಾನ್ ಯು ಲಿವ್? ನೋ. ಓಕೆ, ಸಪೋಸ್ ಆಲ್ ಆರ್ಗನ್ಸ್ ಆರ್ ವರ್ಕಿಂಗ್, ಎಲ್ಲ ಆರ್ಗನ್ಸ್ ವರ್ಕ್ ಆಗತ್ತವು, ಹಾರ್ಟ್ ಬೀಟ್ ಸ್ಟಾಪ್ ಆಯಿತು ಅಂತಂದರೆ ಕ್ಯಾನ್ ವಿ ಸರ್ವೈವ್? ನೋ. ಓಕೆ, ಆಲ್ ಆರ್ಗನ್ಸ್ ಆರ್ ಫಂಕ್ಷನಿಂಗ್, ಲಂಗ್ ಈಸ್ ನಾಟ್ ವರ್ಕಿಂಗ್. ಓಕೆ, ಬ್ರೀದಿಂಗ್ ಪ್ರಾಸೆಸ್ ಆಗ್ತಾ ಇಲ್ಲ, ಕ್ಯಾನ್ ವಿ ಸರ್ವೈವ್? ನೋ. ಓಕೆ, ಅದೇ ರೀತಿ ಕಿಡ್ನಿ ಏನಾದರೂ ಡಿಸ್ಫಂಕ್ಷನ್ ಆಗತ್ತಂದ್ರೆ ನಾವು ಬದುಕ್ಬೋದು? ಇಲ್ಲ. ಓಕೆ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಆರ್ಟಿಫಿಷಿಯಲ್ ಮೆಥಡ್ ಬೇಡ, ನ್ಯಾಚುರಲ್ ಮೆಥಡ್ ಒಳಗಡೆ ನಮ್ಮ ಬಾಡಿ ಒಳಗಡೆ ಯಾವುದೋ ಒಂದು ಆರ್ಗನ್ ಏನಾದರೂ ಫೇಲ್ ಆಯ್ತು ಅಂತಂದ್ರೆ ಸರ್ವೈವಲ್ ಡಿಫಿಕಲ್ಟ್ ಆಗ್ತದೆ, ಆರ್ ದ ಆರ್ಗ್ಯಾನಿಸಮ್ ಮೇ ನಾಟ್ ಸರ್ವೈವ್. ದ್ಯಾಟ್ಸ್ ವೈ ಆಲ್ ದೀಸ್ ಡಿಫ್ರೆಂಟ್ ಆರ್ಗನ್ಸ್, ಈ ಬೇರೆ ಬೇರೆ ಆರ್ಗನ್ಸ್ ಏನದವಲ್ಲ, ಆ್ಯಕ್ಟ್ ಆ್ಯಸ್ ಅ ಸಿಂಗಲ್ ಫಂಕ್ಷನಲ್ ಯೂನಿಟ್. ಏನು ಸಿಂಗಲ್ ಫಂಕ್ಷನಲ್? ನಾವು ಬದುಕಲಿಕ್ಕೆ ಇಷ್ಟೆಲ್ಲ ಆರ್ಗನ್ಸ್ ಹೆಲ್ಪ್ ಮಾಡಕತ್ತವು. ಇದರೊಳಗೆ ಯಾವುದಾದ್ರೂ ಒಂದೇ ಮಿಸ್ ಹೊಡಿತು ಅಂತಂದ್ರೆ then you are no more. Okay, so that is the thing. So we are having this organ system level of organization, right? So this is concerned with the level of organization. ಅಂದರೆ ಜೀವಿಗಳನ್ನು ಯಾವ್ಯಾವ ರೀತಿ ವಿಂಗಡಣೆ ಮಾಡಿದರು. So how the organisms have been classified, how the organisms have been differentiated based on the level of organization. Okay, so this is the first most important basic thing. So here we have cellular level where we have multicellular level of organization, tissue level of organization where the organism or the animal is made up of tissues, organ level of organization where the organism, ಆ ಜೀವಿ ಆರ್ಗನ್ ಅಟ್ಲೀಸ್ಟ್ ದೇ ಹ್ಯಾವ್ 1 or 2 ಆರ್ಗನ್ಸ್ ಆ ರೀತಿ ಮಾಡಿರಪಟ್ಟಿರುವಂಥದ್ದು. ಆರ್ಗನ್ ಸಿಸ್ಟಮ್ ಲೆವೆಲ್ ಮೋರ್ ದ್ಯಾನ್ 1 or 2 ಆರ್ಗನ್ಸ್. ಓಕೆ, ಮೆನಿ ಆರ್ಗನ್ಸ್ ಅಂತ ಕರಿಬೋದು ದಟ್ ಆ್ಯಕ್ಟ್ ಆಸ್ ಎ ಸಿಂಗಲ್ ಫಂಕ್ಷನಲ್ ಯೂನಿಟ್ ಇನ್ ದಿಸ್ ಸಿಸ್ಟಮ್. ದಟ್ಸ್ ವೈ ವಿ ಹ್ಯಾವ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ನಾವು ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್ ಫಾರ್ ದಿಸ್, ಇದಕ್ಕೆ ನಾವು ಎಕ್ಸಾಂಪಲ್ ತೊಗೊಳ್ದೈತೆ ಅಂತಂದ್ರೆ ಲೈಕ್ ಆ್ಯನಿಲಿಡಾ, ಆರ್ಥ್ರೋಪೋಡಾ ಎಕ್ಸೆಟ್ರಾ, ಮೊಲುಸ್ಕಾ ಇರ್ಬೋದು, ಆಲ್ ದ ಕಾರ್ಡೇಟ್ಸ್, ಎಲ್ಲ ಕಾರ್ಡೇಟ್ಸ್ ಒಳಗಡೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರ್ತದೆ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಪಾರ್ಟ್ ಆಫ್ ಲೆವೆಲ್ ಆಫ್ ಆರ್ಗನೈಸೇಷನ್, ಸೊ ವಿಚ್ ಈಸ್ ರಿಗಾರ್ಡಿಂಗ್ ದ ಫಸ್ಟ್ ಪಾರ್ಟ್. So with this level of organization, let's move on to the second one now. The second one we are talking about digestive system. ಜೀವಿಗಳು ಅಂತ ಬಂದಾಗ, ಆ್ಯನಿಮಲ್ಸ್ ಅಂತ ಬಂದಾಗ digestive system ಇರ್ತದೋ ಇಲ್ಲೋ? Yes, we have digestive system. So let's take the second one. Digestive system.
ಅನ್ನನಾಳ ಅಂತ ಕರಿತೀವಿ. What is the use of digestive system in our body? The main function of the digestive system is the process of digestion, ಆಹಾರ ಜೀರ್ಣತೆ. ನಾವು ಆಹಾರ ಸೇವನೆ ಮಾಡಿದ ನಂತರ when we intake our food, the food has to be digested. If food does not get digested, then we won't get any nutrition and our cells will lack nutrition and the cells will die. If the cells die, tissue will die. If the tissue die, organ die. If the organ die, organ system won't function. And next what will happen? Okay, you will be taken by 4 people. Okay, so this is what happens in the life. Then digestive system. We are talking about 2 parts in the digestive system. Animals have 2 different types. One is complete digestive system, second one is incomplete digestive system. Hangidre idra meaning enu? Complete and incomplete. So first let's call it as A, complete. The meaning is complete digestive system. What is complete digestive system? If an organism has 2 openings called as mouth and anus, such type of animals are said to be complete digestive system. If the organism has 2 openings, that is mouth and anus, such animal digestive system is said to be complete digestive system. Okay, so for this we can take an example of all the chordates. ಇದಕ್ಕೆ ಎಕ್ಸಾಂಪಲ್ ನಾವು ಎಲ್ಲ chordates ತಗೋಬೋದು. ಇನ್ವರ್ಟಿಬ್ರೇಟ್ಸ್ ಒಳಗಡೆ we can take annelida, arthropoda, mollusca, ಈ ಎಕ್ಸಾಂಪಲ್ಸ್ ನಾವು ತಗೋಬೋದು. ಸೊ ಎಕ್ಸಾಂಪಲ್ chordates, along with that annelida, arthropoda, okay, etc. All these are having complete. Complete ಅಂದರೆ ಇವಕ್ಕೆ 2 openings ಇರ್ತಾವೆ. Mouth, intake of food, anus is a removal of undigested food ಅಂತ ಕರಿತೀವಿ. So if 2 openings are there, we call such system. Okay, now for this in terms of a diagrammatic representation we can show in this way. So these are the 2 openings. The first opening is said to be mouth, the second opening is said to be anus. Okay, where in the human digestive system ಒಳಗಡೆ ಮತ್ತೆ ನೀವು ಪುನಃ ಕಲಿತೀರಿ. So if 2 openings are there, okay, in the digestive system, we are talking about digestive system, then only we call such system as complete. Second one bardada, incomplete digestive system. So second one is incomplete. Exactly the definition which we have framed for the complete digestive system. ಅದೇ ಡೆಫಿನೇಷನ್ ಇಲ್ಲಿ ರನ್ ಆಗ್ತದ. ಆದರೆ here we have, instead of 2 openings, only 1 opening is there. That means if the organism has only single opening, such animals are said to be incomplete digestive system. If the organism has single opening, then it is called incomplete digestive system. Look at this. That means this animal, it is having only a single opening. ಈ ಪ್ರಾಣಿಗಳು ಅವರ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಒಂದೇ ಓಪನಿಂಗ್ ಇರ್ತದೆ. That's why that single opening serves as a mouth for intake of food, and undigested food is also removed through the same opening. Such animals are said to be having incomplete digestive system. So for this we can take an example of a platyhelminthes. So flatworms we can take as an example. That means they have a single opening, right? ಅಂದರೆ ಇವುದ್ರ ಆಧಾರ ಮೇಲೂ ನಾವು ಏನು ಮಾಡಿದ್ದೀವಿ, we have classified the animals. Okay, so based on presence of single opening or 2 openings, we have divided animals into
complete digestive system as well as a incomplete digestive system. So with this we'll move on to the third one. The third one is circulatory system. Circulatory system. So already we know about the circulatory system. Circulation is a flow of blood and the fluids in the body. This is called as circulation. ಇದಕ್ಕೆ ನಾವು ಸರ್ಕ್ಯುಲೇಷನ್ ಅಂತ ಕರಿತೀವಿ. ನಮ್ಮ ಬಾಡಿ ಒಳಗಡೆ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆಯಾ? ಎಸ್, ಇಟ್ ಈಸ್ ಪ್ರೆಸೆಂಟ್. ಹಂಗಿದ್ರೆ ಆ್ಯನಿಮಲ್ ಬಾಡಿ ಒಳಗಡೆ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆಯಾ? ಎಸ್, ಇಟ್ ಈಸ್ ಪ್ರೆಸೆಂಟ್. ನಾವು ಇಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಪ್ರೆಸೆಂಟ್, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿಬೇಕಂತಂದ್ರೆ ಏನೇನು ಇರಬೇಕು? ಫಸ್ಟ್ ಥಿಂಗ್ ಏನಿರಬೇಕು? ಆರ್ಗನ್ ಇರಬೇಕು. ಯಾವ ಆರ್ಗನು? ಹಾರ್ಟ್. ಸೆಕೆಂಡ್ ಏನು ಬೇಕು? ಬ್ಲಡ್. ಕರೆಕ್ಟ್. ಥರ್ಡ್ ಏನು ಬೇಕು? ಹಾರ್ಟ್ ಅದ, ಬ್ಲಡ್ ಅದ. ಇನ್ನೇನು ಬೇಕು? ಬ್ಲಡ್ ವೆಸಲ್, ರಕ್ತನಾಳಗಳು ಬೇಕಲ್ಲ. ಇವೆಲ್ಲ ಇದ್ದಾಗ ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ಎ ಸರ್ಕ್ಯುಲೇಟರಿ ಸಿಸ್ಟಮ್. ಓಕೆ, ಆರ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್. In the circulatory system, we have two different types. One is a closed type of circulation. Second one is a open type of circulation. So open type, closed type ಅಂತ ಕರಿತೀವಿ. So let's look at the open and closed type of circulatory system. Already we have discussed it once, and if you know the idea about it, it's well and good. And here we are going to study those two systems. Okay, so first one is a closed type. Closed type andre closed type of circulatory system ಅಂತ ಕರಿತೀವಿ more correctly. Okay, so already we have put the heading, so that's why I am taking closed type of circulatory system. Okay, what it means? ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಹ್ಯೂಮನ್ ಬೀಯಿಂಗ್ಸ್, as we have our own circulatory system, what type of circulation we have? Open type ಅದನೋ in closed type ಅದನೋ? Okay, so think it off and we'll discuss it. Now in the closed type, the blood flows from the heart into the blood vessels, and the blood flows in respect to blood vessels, and again the blood comes back to the heart. The blood does not come in direct contact with our body cells. Such type of system is said to be closed type of circulatory system. ಹಂಗಿದ್ರೆ ಇಲ್ಲಿ closed type ಅಂತಂದ್ರೆ ಏನು? Closed type of circulatory system is that system where the blood flows in respect to blood vessels, and our body cells will not come in direct contact with the blood. Blood ಇದ್ದದ ಡೈರೆಕ್ಟ್ಲಿ ಬಾಡಿ ಸೆಲ್ಸ್ ಜೊತೆ ಎಕ್ಸ್ಪೋಸ್ ಆಗಂಗಿಲ್ಲ. ಇದಕ್ಕೆ ನಾವು ಕ್ಲೋಸ್ಡ್ ಅಂತ ಕರಿತೀವಿ. ಹಾಗಿದ್ರೆ ನಮ್ಮ ಬಾಡಿದಾಗಿರುವಂಥ ಸಿಸ್ಟಮು ಕ್ಲೋಸ್ ಟೈಪ್. ಓಕೆ, ಸೊ ಕ್ಲೋಸ್ಡ್ ಟೈಪ್ ಮೀನ್ಸ್ the blood flows in blood vessels. ಬ್ಲಡ್ ವೆಸಲ್ಸ್ ಆರ್ಟ್ರೀಸ್ ಇರ್ಬೋದು, ವೇನ್ಸ್ ಇರ್ಬೋದು, ಕ್ಯಾಪಿಲರೀಸ್ ಇರ್ಬೋದು. ಆರ್ಟ್ರೀಸ್ ಮುಖಾಂತರ ಬ್ಲಡ್ ಹೊರಗಡೆ ಹೋಗ್ತದೆ. ಕ್ಯಾಪಿಲರೀಸ್ ಮುಖಾಂತರ ಎಲ್ಲ ಸೆಲ್ಲಿಗೆ ನ್ಯೂಟ್ರಿಯೆಂಟ್ಸ್ ಆಗಲಿ ಆಕ್ಸಿಜನ್ ಆಗಲಿ ಸಪ್ಲೈ ಮಾಡ್ತದ. ವೇನ್ಸ್ ಮುಖಾಂತರ ಬ್ಲಡ್ ವಾಪಸ್ ಇರಾಗ ಹಾರ್ಟಿಗೆ ಬರ್ತದೆ. ಸೊ ದ್ಯಾಟ್ಸ್ ವೈ ಈ ಬ್ಲಡ್ ಕಂಟಿನ್ಯೂಸ್ ಟ್ಯೂಬ್ ಒಳಗಡೆ, ಕಂಟಿನ್ಯೂಸ್ ಒಂದು ಪೈಪ್ ಒಳಗಡೆ ಫ್ಲೋ ಆಗ್ತದೆ. ಇದಕ್ಕೆ ನಾವು ಬ್ಲಡ್ ವೆಸಲ್ಸ್ ಅಂತ ಕರಿತೀವಿ. ಆ ಬ್ಲಡ್ ವೆಸಲ್ಸ್ಗಳ ಮುಖಾಂತರ ಹೋಗಿ ವಾಪಸ್ ಇರಾಗ ಬ್ಲಡ್ ವೆಸಲ್ಸ್ಗಳ ಮುಖಾಂತರ ಹಾರ್ಟಿಗೆ ಬರ್ತದೆ. ಇದಕ್ಕೆ ನಾವು ಕ್ಲೋಸ್ಡ್ ಟೈಪ್ ಅಂತ ಕರಿತೀವಿ. ಸೊ ಲುಕ್ ಎಟ್ ದ ಮೀನಿಂಗ್ ಆಫ್ ಕ್ಲೋಸ್ ಟೈಪ್ ಹಿಯರ್, ರೈಟ್? ನೌ ಹಿಯರ್ ವಿ ಹ್ಯಾವ್ ಅನ್ ಎಕ್ಸಾಂಪಲ್. ಎಕ್ಸಾಂಪಲ್ ಈಸ್ chordates. So almost all the chordates have closed type of circulatory system. Invertebrate ಒಳಗಡೆ ಏಕೈಕ ಒಂದು ಫೈಲಮ್ ಅದ. There is one exclusive phylum that is having closed type of circulatory system, which already I have told you once also. Which is that phylum? Name the phylum that has a closed type of circulatory system in invertebrates. ಅಕಶೇರುಕದಾಗ ಒಂದೇ ಒಂದು ಫೈಲಮ್ ಅದ, and its blood is red in color due to presence of hemoglobin. Which is that phylum? Yes, it is Annelida. Annelida is an exceptional. Okay, then let's go to the next one, open type. Open type of circulation or open type of circulatory system. Here the blood flows in respect to blood vessels. Here the blood flows in body cavity, the blood flows in body sinuses, and the blood will come in direct contact with the body cells. ನಮ್ಮ ಜೀವಕೋಶಗಳಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರ್ತದೆ. ನಮ್ಮ ಅಂತಂದ್ರೆ ನಾವಲ್ಲ, ಆ ಪ್ರಾಣಿ ಒಳಗಡೆ. ಓಕೆ, ನಾವು ಹಿಯರ್ ದ ಬ್ಲಡ್ ಫ್ಲೋಸ್ in
body cavity, or we also call it as body sinuses, and the blood comes in direct contact with body cells. Okay, the blood comes in direct contact with the body cells. ಬಾಡಿ ಸೆಲ್ಸ್ ಕಾಂಟ್ಯಾಕ್ಟ್ದಾಗ ಬರ್ತೈತೆ, ವಾಪಸ್ ತಿರ್ಗಿ ಹೋಗ್ಬೇಕಂತಂದ್ರೆ ಬ್ಲಡ್ ವೆಸಲ್ಸ್ ಮುಖಾಂತರ ಹೋಗಬೇಕು. ಬಟ್ ದ ಬ್ಲಡ್ ವೆಸಲ್ಸ್ ಆರ್ ಇನ್ಕಂಪ್ಲೀಟ್. ಹಾಗಿದ್ರೆ ಇದ್ರ ಮೀನಿಂಗ್ ಏನು, ಇಲ್ಲಿ ಹಾರ್ಟ್ ಇರ್ತೈತಿ, ಬ್ಲಡ್ ಇರ್ತೈತಿ, ಬ್ಲಡ್ ವೆಸಲ್ಸ್ ಇರ್ತಾವೆ, ಆದ್ರೆ ಬ್ಲಡ್ ವೆಸಲ್ಸ್ ಇನ್ಕಂಪ್ಲೀಟ್. ರಕ್ತನಾಳಗಳು ಇಲ್ಲಿ ಇನ್ಕಂಪ್ಲೀಟ್ ಇರ್ತಾವೆ, ಇಲ್ಲಿ ರಕ್ತನಾಳಗಳು ಬ್ಲಡ್ ವೆಸಲ್ಸ್ ಕಂಪ್ಲೀಟ್ ಆಗಿರ್ತಾವೆ. ದ್ಯಾಟ್ಸ್ ವೈ ದಿಸ್ ಈಸ್ ಕಾಲ್ಡ್ ಎಸ್ closed type, this is called as open type. Now here we can take an example like arthropoda. Okay, arthropoda, we can take an example of molluscans also. They have what type of circulatory system? Open type of circulatory system. So with this, let's end up the first class today, and the next part of this will continue it in the next session. Thank you.